ಹಾಯ್ ಫ್ರೆಂಡ್ಸ್, ನೀವು ದೀರ್ಘಕಾಲದಿಂದ ಒಂದು ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದು ಅದನ್ನು ಈಗ ಬೇರೆ ನೆಟ್ವರ್ಕಿಗೆ ಬದಲಾಯಿಸುವ ಯೋಚನೆ ಮಾಡ್ತಿದ್ದಾರೆ. ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಹೌದು, ಈ ಒಂದು ಜುಲೈ ತಿಂಗಳಿಂದ ಸಿಮ್ ಕಾರ್ಡ್ ಪೋರ್ಟನ್ನು ಮಾಡುವುದು ಅಷ್ಟು ಸುಲಭವಲ್ಲ, ತುಂಬಾ ಕಷ್ಟಕರವಾಗಿದೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಹೊಸ ರೂಲ್ಸ್ಗಳನ್ನು ತಂದಿದೆ. ಹಾಗಾದರೆ ಅವರು ಹೊಸ ರೂಲ್ಸ್ಗಳು ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಈ ಒಂದು ಹೊಸ ನಿಯಮಗಳೊಂದಿಗೆ ಮೊಬೈಲ್ ಫೋನ್ ಸಂಖ್ಯೆಗಳನ್ನು ಒಂದು ನೆಟ್ವರ್ಕಿನಿಂದ ಇನ್ನೊಂದು ನೆಟ್ವರ್ಕಿಗೆ ಬದಲಾಯಿಸುವಾಗ ನಿಮಗೆ ಸ್ವಲ್ಪನೇ ತೊಂದರೆ ಆಗುತ್ತದೆ. ಹೌದು, ಮೊದಲು ಬಳಕೆದಾರರ ವೈಯಕ್ತಿಕ ಡಾಟಾವನ್ನು ಬಳಸಿದ ಮತ್ತು ಅವರ ಸಿಮ್ ಅನ್ನು ಪೋರ್ಟ್ ಮಾಡಿದ ಅನೇಕ ಪ್ರಕರಣಗಳು ದೇಶಾದ್ಯಂತ ದೀರ್ಘಕಾಲದವರೆಗೆ ನಡೆದಿದೆ. ಅಷ್ಟೇ ಅಲ್ಲ, ಕೆಲವು ಸ್ಥಳಗಳಲ್ಲಿ ಸಿಮ್ ಕಾರ್ಡನ್ನು ಪೋರ್ಟ್ ಮಾಡುವುದಾಗಿ ಹೇಳಿ ಕೆಲವು ಸಿಮ್ ಪೂರೈಕೆದಾರರ ಏಜೆಂಟರು ಜನರನ್ನು ಮೋಸಗೊಳಿಸುತ್ತಿದ್ದಾರೆ. ಹಾಗಾಗಿ ಇದು ಒಂದು ಸುರಕ್ಷಿತ ಕ್ರಮವನ್ನು ಫಾಲೋ ಮಾಡಬೇಕಂತ ಹೇಳಿ ಕೆಲವೊಂದು ನಿಯಮಗಳನ್ನು ತಂದಿದ್ದಾರೆ. ಹೌದು, ನೀವು ಹಿಂದಿನ ನಿಯಮಗಳನ್ನು ನೋಡಿದರೆ ಈಗ ಕೆಲವು ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಸುಲಭವಾಗಿ ಪೋರ್ಟ್ ಮಾಡಲಾಗಿದೆ. ನೀವೊಂದು ಸಿಮ್ ಕಾರ್ಡ್ ಕಂಪನಿಯು ಅದೇ ಸಂಖ್ಯೆಯೊಂದಿಗೆ ಮತ್ತೊಂದು ಕಂಪನಿಯ ಸಿಮ್ ಅನ್ನು ತೆಗೆದುಕೊಳ್ಳಲಾಗುತ್ತಿತ್ತು. ಆದರೆ ಈಗ ಮೊಬೈಲ್ ಸಂಖ್ಯೆ ಪೋರ್ಟಬಿಲಿಟಿಯ ಹೊಸ ನಿಯಮಗಳ ಅಡಿಯಲ್ಲಿ ಬಳಕೆದಾರರಿಗೆ ಅನಾನುಕೂಲವಾಗಬಹುದು. ಈಗ ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಮತ್ತೊಂದು ಕಂಪನಿಗೆ ಪೋರ್ಟ್ ಮಾಡಿದರೆ ಇದಕ್ಕಾಗಿ ನೀವು ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು. ಇದು ಮಾತ್ರವಲ್ಲ, ನಂತರ ನೀವು ಸ್ವಲ್ಪ ಸಮಯ ಕಾಯಬೇಕು. ಮೊಬೈಲ್ ಸಂಖ್ಯೆಯನ್ನು ಬಳಸುವ ವ್ಯಕ್ತಿಯು ತನ್ನ ಗುರುತು ಮತ್ತು ಎಲ್ಲ ವಿವರಗಳನ್ನು ಮರುಪರಿಶೀಲಿಸಬೇಕಾಗುತ್ತದೆ. ಮೊದಲಿನಂತೆ ನೀವು OTPಯನ್ನು ಸಹ ಪಡೆಯುತ್ತೀರಿ. ಅದನ್ನು ನೀವು ಪೋರ್ಟಬಿಲಿಟಿ ಸಮಯದಲ್ಲಿ ಬಳಸಲು ಸಾಧ್ಯವಾಗುತ್ತದೆ. ಹೊಸ ಸಿಮ್ ಖರೀದಿಸುವಾಗ ಸಹ ನೀವು ಈಗ ಅಗತ್ಯ ಗುರುತಿನ ಚೀಟಿಯೊಂದಿಗೆ ವಿಳಾಸ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಇದರೊಂದಿಗೆ ನೀವು ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಕೂಡ ಮಾಡಬೇಕಾಗುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ವಿಷಯಗಳೊಂದಿಗೆ ನೀವು ನಿಮ್ಮ ಒಂದು ನೆಟ್ವರ್ಕನ್ನು ಇನ್ನೊಂದು ಸಿಮ್ಗೆ ನೀವು ಬದಲಾಯಿಸಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.